ಸಿನಿಮಾ ನಟರು ಪಾಲಿಟಿಕ್ಸಿಗೆ ಬಂದು ಸಾಧನೆ ಮಾಡಿರೋಂಥದ್ದು ಇದನ್ನು ಮೊನ್ನೆ ಅಲ್ಲ. ಫಾರ್ ಎಕ್ಸಾಂಪಲ್ MGR ಆಗಿರ್ಬೋದು, ಜಯಲಲಿತಾ ಅವ್ರು ಆಗಿರ್ಬೋದು. ತಮಿಳುನಾಡಲ್ಲಿ ಹೊಸ ಇತಿಹಾಸನ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳು ಯಾಕೆ ಬರ್ತಾ ಇಲ್ಲ? ಡಿ ಬಾಸ್, ದರ್ಶನ್, ಈಗ ಸುದೀಪ್, ಇವ್ರಿಗೂ ಕೂಡ ತುಂಬಾನೇ ಫ್ಯಾನ್ ಬೇಸ್ ಇದೆ. ಇವ್ರು ಏನಕ್ಕೆ ಬರ್ತಿಲ್ಲ? ಆ ಶಕ್ತಿ ಇದ್ದಿದ್ದು ರಾಜ್ಕುಮಾರ್ಗೆ ಮಾತ್ರ. ನಿಜ. ಸರ್, ಕರ್ನಾಟಕದಲ್ಲಿ ಮಾಸ್ ಫ್ಯಾನ್ ಫಾಲೋಯಿಂಗ್ ಆಗಿದೆ ದರ್ಶನ್ಗಿದೆ. ಬಟ್ ದರ್ಶನ್ ವೈಯಕ್ತಿಕ ಜೀವನನೇ ಹಳ್ಳ ಹಿಡಿದೋಗಿದೆ. ನಮಸ್ಕಾರ ಸ್ನೇಹಿತರೆ, ಅಣ್ತಮ್ಮ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಜೊತೆಗಿದ್ದಾರೆ ನಮ್ಮ ಅಣ್ಣ ಮಹೇಶ್, ನನ್ನ ಅನಿಲ್. ಇವತ್ತು ನಾವು ಈ ಸಂಚಿಕೆಯಲ್ಲಿ ಪಂಚರಾಜ್ಯ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಮಾತಾಡಕ್ಕೆ ಬಂದಿರೋದು. ಎಸ್ ಮಹೇಶ್. ಹಾಯ್ ಸ್ನೇಹಿತರೆ, 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ಎಲ್ಲ ಅಂದರೆ 5 ರಾಜ್ಯಗಳಲ್ಲಿ, ಅಂದರೆ ಒಂದು ಕೇಂದ್ರಾಡಳಿತ ಪ್ರದೇಶ ಇಟ್ಕೊಂಡು ಹೇಳ್ಬೋದಾದರೆ ಎಲ್ಲ ಕಡೆ ಸಮೀಕ್ಷೆಗಳು ಹೇಳಿದಂತೆಯೇ ಆಯಾ ಏನು ಸಮೀಕ್ಷೆಗಳ ಭವಿಷ್ಯ ನಡೆದಿದ್ವೋ ಅದರಂತೆ ಆಯಾ ಪಕ್ಷಗಳೇ ಅಧಿಕಾರದ ಗದ್ದುಗೆ ಹಿಡಿದಿದೆ ಅಂತ ಹೇಳ್ಬೋದು. ಆದರೆ ತಮಿಳುನಾಡಿನಲ್ಲಿ ಮಾತ್ರ ಈ ಎಲ್ಲ ಸಮೀಕ್ಷೆಗಳು, ರಾಜಕೀಯ ಪಂಡಿತರ ಲೆಕ್ಕಾಚಾರಗಳು ಬುಡ ಮೇಲೆ ಆಗಿದೆ ಅಂತ ಹೇಳ್ಬೋದು, ಅಂದರೆ ತಲೆ ಕೆಳಗಾಗಿದೆ ಅಂತ ಹೇಳ್ಬೋದು. ಯಾವ ಸಮೀಕ್ಷೆಗಳು ಕೂಡ ಒಂದೆರಡು ಸಮೀಕ್ಷೆಗಳು ಬಿಟ್ಟರೆ ಯಾವ ಸಮೀಕ್ಷೆಗಳು ಕೂಡ ತಮಿಳುನಾಡು ಫಲಿತಾಂಶ ಈ ರೀತಿ ಬರುತ್ತೆ, ಒಂದೆರಡು ಸಮೀಕ್ಷೆ ಅಂದರೆ ಆಕ್ಸಿಸ್ ಇಂಡಿಯಾ ಅನ್ನೋ ಒಂದು ಸಮೀಕ್ಷೆ, ಅದೊಂದು ಏಜೆನ್ಸಿ ಬಿಟ್ಟರೆ ಯಾವ ಸಮೀಕ್ಷೆ ಕೂಡ ಈ ಥರದ ರಿಸಲ್ಟ್ನ ಹೇಳಿರಲಿಲ್ಲ. ಆದರೆ ಈಗ ಎಲ್ಲ ಲೆಕ್ಕಾಚಾರಗಳು ಸುಳ್ಳಾಗಿದೆ ಅಂತ ಹೇಳ್ಬೋದು. ಈಗ 1967 ನಂತರ ತಮಿಳುನಾಡಲ್ಲಿ ಹೊಸ ಇತಿಹಾಸನ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ಸಾರಿ ಕೂಡ ಈ ಪಕ್ಷ ಅಲ್ಲಾಂದರೆ ಇನ್ನೊಂದು ಪಕ್ಷ ಅದೊಂದು 5 ವರ್ಷ ಟರ್ಮ್, ಮತ್ತೊಂದು ಪಕ್ಷ ಇನ್ನೊಂದು 5 ವರ್ಷ ಟರ್ಮ್ ಅಂತ ಬರ್ತಿತ್ತು. ಬಟ್ ಈ ಸರ್ತಿ ಎಲ್ಲ ಲೆಕ್ಕಾಚಾರಗಳು ಸುಳ್ಳಾಗಿ ಮೊದಲ ಎಸದಲ್ಲಿ ವಿಜಯ್ ಭರ್ಜರಿ ಸಿಕ್ಸರ್ ಬಾರಿಸಿದೆ ಅಂತಲೇ ಹೇಳ್ಬೋದು. ಸರಳ ಬಹುಮತ ಬರದೇ ಹೋದರೂ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ TVK ಹೊರಹೊಮ್ಮಿದೆ. ಇನ್ನೇನು ಮಿತ್ರ ಪಕ್ಷಗಳ ಸಪೋರ್ಟಿಂದ TVK ಅಧಿಕಾರದ ಗದ್ದುಗೆ ಇರೋದು ಏನು ಕಷ್ಟ ಏನಲ್ಲ. ಬಟ್ ಈ ಗೆಲುವಿಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಅಲ್ಲಿ ಈ ರಿಸಲ್ಟ್ ಬಗ್ಗೆ ನಿನ್ಗೇನು ಅನಿಸುತ್ತೆ? ನೀನು ಅಂದಾಗ ನನಗೇನು ತುಂಬ ಆಶ್ಚರ್ಯ ಅನಿಸಲಿಲ್ಲ ಮಹೇಶ್. ಯಾಕಂತಂದರೆ ತಮಿಳ್ನಾಡಲ್ಲಿ ಸಿನಿಮಾ ನಟರ ಒಂಥರ ದೇವ್ರ ಸಮಾನ ನೋಡ್ತಾರೆ. ಇದನ್ನು ಮೊದಲೇ ಬರಲ್ಲ. ಈ ಚಿತ್ರರಂಗದಿಂದ ಬಂದು ಯಾರೋ ಒಬ್ಬ ಪಕ್ಷ ಕಟ್ಟಿ ರಾಜರಿಸಿರೋ ಅಥವಾ ಧರ್ಮ ಮಾಡಿರೋದು ಇದನ್ನು ಮೊದಲೇ ಅಲ್ಲ. ಮುಂಚೆ ನಾವು ನೋಡೋದಾದರೆ MG ರಾಮಚಂದ್ರ ಆಗಿರ್ಬೋದು, ಆ್ಯಂಡ್ ಜಯಲಲಿತಾ ಅವರು ಆಗಿರ್ಬೋದು, ಆ್ಯಂಡ್ ಅಗೇನ್ ಇವಾಗ TVKಯಲ್ಲಿ ವಿಜಯ್. ಎಸ್, ಬಟ್ ನನ್ನ ಒಂದೇನಾಗಿತ್ತು ಅಂತಂತಂದರೆ ಮೇ ಬಿ 30 to 40 ಗೆಲ್ಬೋದೇನೋ ಅಂದ್ಕೊಂಡಿದ್ದೆ. ಬಟ್ ಈ ರಿಸಲ್ಟ್ ನೋಡೋದಾದರೆ ನೀವು ಅಂದ್ಕೊಂಡಂಗೆ ಈ ರಿಸಲ್ಟಲ್ಲಿ ಔಟ್ ಆಫ್ ಬಾಕ್ಸ್ ಆಗಿರ್ಬೋದು. ಲೈಕ್ ಲಿಟ್ರಲಿ ಅರೌಂಡ್ 100+ ರಿಸಲ್ಟ್ಸ್ ಇಲ್ಲಿ ಎಲೆಕ್ಷನ್ 100+ ಒಂದು ಸೀಟ್ನ ಗೆದ್ದಿರೋದು ತುಂಬಾ ಒಂಥರ ಶಾಕಿಂಗ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಇದೊಂದೇ ರೀಸನ್ ಅನ್ಸುತ್ತಾ, ಅಥವಾ ಬೇರೆ ಏನಾದ್ರು ರೀಸನ್ ನಿಮ್ಮ ಕಡೆಯಿಂದ ನೀನು ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀಯ? ತಮಿಳ್ನಾಡಲ್ಲಿ ಎಲೆಕ್ಷನ್ ನಡೆಯೋದು ಫೇಸ್ ವ್ಯಾಲ್ಯೂ ಮೇಲೆ, ಅಂದರೆ ಅಲ್ಲಿ ಸಿನಿಮಾ ನಟರನ್ನ ಆರಾಧಿಸ್ತಾರೆ, ಪೂಜಿಸ್ತಾರೆ, ಅವ್ರಿಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಆಗಿರ್ತಾರೆ. ಯಾಕಂದರೆ ನಾವು MGR ತೀರ್ಕೊಂಡಾಗ ಸುಮಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಾವು ನೋಡಿದ್ದೀವಿ. ತಮಿಳ್ನಾಡಲ್ಲಿ ಏನಾಗಿತ್ತು ಅಂದರೆ ಒಂದು ಪಕ್ಷ ಒಂದು ಟರ್ಮ್ DMK, ಇನ್ನೊಂದು ಟರ್ಮ್ ADMK, ಈ ಥರ ಸಾಗಿತ್ತು. ಅದು ಕರುಣಾನಿಧಿ ಮತ್ತು ಜಯಲಲಿತಾ ಇದ್ದಾಗಲೂ ಕೂಡ ಒಂದು 5 ವರ್ಷ ಅವರು ಅಧಿಕಾರ ನಡೆಸ್ತಾರೆ, ಇನ್ನೊಂದು 5 ವರ್ಷ ಇವರು ಅಧಿಕಾರ ನಡೆಸ್ತಾ ಇದ್ರು. ಆಮೇಲೆ ಇತ್ತೀಚೆಗೆ ಏನಾಗ್ಬಿಟ್ಟು ಈ DMK ಪಕ್ಷದಲ್ಲಿ ಅಂದರೆ ಕುಟುಂಬ ರಾಜಕಾರಣ ಜಾಸ್ತಿ ಆಗಿಬಿಟ್ಟು, ಜೊತೆಗೆ ಹಲವು ಫ್ಯಾಕ್ಟರ್ಗಳು ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ. ಅದ್ರ ಜೊತೆಗೆ ಈ ಸದ್ಯಕ್ಕೆ ತಮಿಳ್ನಾಡಿಗೆ ಹೊಸ ಪ್ರಾದೇಶಿಕ ಪಕ್ಷ ಬೇಕಾಗಿತ್ತು. ಅದನ್ನು ಜನರು ವಿಜಯ್ ರೂಪದಲ್ಲಿ ಯಾವಾಗ ವಿಜಯ್ ಈ ಪರ್ಫೆಕ್ಟ್ ಟೈಮ್ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಬರೀ ಪಕ್ಷ ಸ್ಥಾಪನೆ ಮಾಡಿದೆ ಅಷ್ಟೇ ಅಲ್ಲ, ತಮಿಳರು ಅಂದ್ರೇ ಅವರು ತಮ್ಮ ಅಸ್ಮಿತೆಗೆ ಹೋರಾಡ್ತಾರೆ, ತಮ್ಮ ನಾಡು ನುಡಿಗಾಗಿ ಹೋರಾಡ್ತಾರೆ, ಆಮೇಲೆ ತಮ್ಮ ತನಕ ಹೋರಾಡ್ತಾರೆ. ಅದು ತಕ್ಕಂಗೆ ವಿಜಯ್ ಅಂದರೂ ಪಕ್ಷ ಸ್ಥಾಪನೆ ಮಾಡಿದ್ದಾಗಿರ್ಬೋದು. ಆಮೇಲೆ ಜನರ ಸಮಸ್ಯೆಗಳನ್ನ ಅದನ್ನೇ ನಾವು ಹೈಲೈಟ್ ಮಾಡಿದ್ದಾಗಿರ್ಬೋದು. ಆಮೇಲೆ ಜನರ ಹತ್ರ ಹೋಗಿದ್ದಾಗಿರ್ಬೋದು. ತಂತ್ರಗಾರಿಕೆ, ಆಮೇಲೆ ಪಕ್ಷ ಕಟ್ಟಿ ಒಂದು ಕಡೆ ಕೂತ್ಬಿಡ್ತೀನಿ ಅಥವಾ ಏನೋ ಮಾಡಲ್ಲ. ಪ್ರತಿ ವಿಜಯಿನ ಪ್ರತಿಯೊಂದು ನಡೆಗಳಾಗಿರ್ಬೋದು, ಪ್ರತಿಯೊಂದು ರ್ಯಾಲಿಗಳಾಗಿರ್ಬೋದು, ಚುನಾವಣಾ ಭಾಷಣಗಳಾಗಿರ್ಬೋದು, ಇವೆಲ್ಲ ಕೂಡ ತಮಿಳರಲ್ಲಿ ಹೊಸ ನಾಯಕನ ನಾವು ವಿಜಯಲ್ಲಿ ವಿಜಯ್ನ ನಾವು ಹೊಸ ನಾಯಕನ, ವಿಜಯ ರೂಪದಲ್ಲಿ ನಾವು ಹೊಸ ನಾಯಕನ ನೋಡ್ಬೋದು ಅನ್ನೋ ಹೊಸ ಆಶಾಭಾವನೆ, ಆಶಾಕಿರಣ, ಅದು ಹೊಸ ಭರವಸೆ ವಿಜಯ್ ಹುಟ್ಟಾಕಿದ್ರು. ಅದ್ರ ಜೊತೆಗೆ ಈ DMK ಪಕ್ಷದೇನು ಕೆಲವೊಂದು ಧೋರಣೆಗಳು ಈ ವಿಜಯ್ ಮೇಲೆ, ಅದ್ರ ಜೊತೆಗೆ ವಿಜಯ್ನ ಇಂಡೈರೆಕ್ಟ್ ಆಗಿ ಸಿಂಪತ್ತಿ ಕೂಡ ಕಾರಣ ಅಂತ ಹೇಳ್ಬೋದು. ಯಾಕಂತಂದರೆ ವಿಜಯ್ ಪಕ್ಷ ತಮ್ಮದೇನು ಅಂದರೆ ತಾವು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ, ತಮ್ಮನ್ನ ಯಾಕೆ ಗೆಲ್ಲಿಸ್ಬೇಕು ಅನ್ನೋದ್ರ ಮೇಲೆ ಒತ್ತು ಕೊಟ್ಟರೆ ಬೇರೆ ಪಕ್ಷಗಳ ಮೇಲೆ ಅವರು
ದಾಳಿ ಮಾಡಲಿಲ್ಲ, ವೈಯಕ್ತಿಕ ದಾಳಿ ಮಾಡಲಿಲ್ಲ. ಬಟ್ ಇಲ್ಲಿ ವಿಜಯ್ನ ಒಂದು ಪರ್ಸನಲ್ ವಿಚಾರಗಳನ್ನ ತೆಗೆದುಕೊಂಡು ಬಂದರು. DMK ಹೋದಾಗಿರ್ಬೋದು ಅಥವಾ ಬೇರೆ ಪಾರ್ಟಿಗಳು ವಿಜಯ್ ಒಂದು ಮದುವೆ ವಿಚ್ಛೇದನ ಈ ಥರದ ವಿಷಯಗಳನ್ನ ತೊಗೊಂಡು ಬಂತಂದರು. ಆಮೇಲೆ ಈ ಒಂದು ಏನಾಯ್ತಲ್ಲ, ಇದು ಎಲ್ಲೋ ಒಂದು ಕಡೆ ವಿಜಯ್ಗೆ ತಕ್ಕ ಮಟ್ಟಿಗಾದರೂ ಒಂದು ಸಿಂಪತಿ ಕ್ರಿಯೇಟ್ ಆಗಿ ಕಾರಣ ಆಯ್ತು ಅಂತ ಹೇಳ್ಬೋದು. ಇದ್ರ ಜೊತೆಗೆ ವಿಜಯ್ ಒಂದು ತಂತ್ರಗಾರಿಕೆಗಳು ಅಂದರೆ ಗ್ರಾಸ್ ಲೆವೆಲಿಂದ ಎಷ್ಟೋ ಕೆಲವು ಪಕ್ಷಗಳು ಹೇಳಿದ್ರು ಅವ್ರಿಗೆ ಜಿಲ್ಲಾಧ್ಯಕ್ಷರಿಲ್ಲ, ಅವರು ಕೇಡರ್ ಇಲ್ಲ, ಅವ್ರಿಗೆ ಪದಾಧಿಕಾರಿಗಳಿಲ್ಲ. ಬಟ್ ಅದೆಲ್ಲ ಇದ್ರೂ ಕೂಡ ವಿಜಯ್ ತಂತ್ರಗಾರಿಕೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಕೆಲವೊಂದು ಕಡೆ ಈಗ ಈ ಸ್ಟಾಲಿನ್ ಸೋತ ಕ್ಷೇತ್ರದಲ್ಲಿ ಅಲ್ಲಿ SV ಬಾಬು ಅನ್ನೋ ಕ್ಯಾಂಡಿಡೇಟ್ ಅವರು ಈ ಹಿಂದೆ DMK ಪಕ್ಷದಲ್ಲೇ ಇದ್ದರು. DMK ಪಕ್ಷದಂಥ ಒಂದು ನಾಯಕನ ಕರ್ಕೊಂಡು ಬಂದು ಟಿಕೆಟ್ ಕೊಡ್ತಾರೆ. ಟಿಕೆಟ್ ಕೊಟ್ಟು ಈಗ ಅದೇ ಬಾಬು ಅದೇ ಸ್ಟಾಲಿನ್ ಸೋಲಿಗೆ ಕಾರಣ ಆಗ್ತಾರೆ. ಅಂದರೆ ಈ ಥರದ ನಡೆಗಳು ಒಂದು ತಂತ್ರಗಾರಿಕೆ ಅಂತ ಹೇಳ್ಬೋದು. ಹೊಸ ಪಕ್ಷ ಆದರೂ ಕೂಡ ಆಮೇಲೆ ವಿಜಯ್ ಎಲ್ಲೂ ಕೂಡ ನಾನು ರಾಜಕೀಯಕ್ಕೆ ಹೊಸ ಅನ್ನೋ ಥರ ಬಿಂಬಿಸ್ಕೊಳ್ಳಿಲ್ಲ, ಅಂದರೆ ಆ ಥರ ಕಾಣಿಸ್ಲೇ ಇಲ್ಲ. ಅಂದರೆ ಅವ್ರ ಪ್ರತಿಯೊಂದು ಭಾಷಣ ಕೂಡ ಅದೇ ಥರ ಪಕ್ಕ ಪಳಗಿದ ರಾಜಕೀಯ ನಾಯಕರ ಥರ ಇದ್ವು. ಇದೆಲ್ಲ ಕೂಡ ಒಂದು ಗೆಲುವಿಗೆ ಕಾರಣ ಆಯಿತು ಅಂತಲೇ ಹೇಳ್ಬೋದು. ಓಕೆ, ಇದೆಲ್ಲ ಒಂದು ಕಡೆ ಆದರೆ ಇದೆಲ್ಲ ನಾನು ಡೆಫಿನೆಟ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮುಂದೆ. ಬಟ್ ನನಗೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳು ಯಾಕೆ ಬರ್ತಾ ಇಲ್ಲ? ಈಗ ನಾವು ನೋಡೋದಾದರೆ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಈ 4 ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಆಳಿರೋಂಥದ್ದಿದೆ. ಬಟ್ ಕರ್ನಾಟಕದಲ್ಲಿ ಯಾಕೆ ಆಗ್ತಿಲ್ಲ? ಕರ್ನಾಟಕದಲ್ಲಿ ಅದರಿಂದ ಈಗ ನಾವು ಮುಂಚೆ ನೋಡೋದಾದರೆ JDS ಇತ್ತು. ಬಟ್ JDS ಅಷ್ಟು ಒಂದು ಸ್ಟ್ರಾಂಗ್ ಆಗಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದು ನಿಮಗೇನು ಅನಿಸುತ್ತೆ? ನೀನು ಹೇಳಿದ ನಿಜ ಅನಿಲ್. ಕರ್ನಾಟಕ ಒಂದು ನಮ್ಮ ಪ್ರಾದೇಶಿಕ ಪಕ್ಷ ಅನ್ನೋದು ತುಂಬಾ ಮುಖ್ಯ ಒಂದು ರಾಜ್ಯಕ್ಕೆ. ಆದರೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜಕೀಯಕ್ಕೂ ತಮಿಳುನಾಡು ರಾಜಕೀಯಕ್ಕೂ ಒಂದು ಅಜಗಜಾಂತರದ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ತಮಿಳುನಾಡಲ್ಲಿ ರಾಜಕೀಯ ನಡೆಯೋದು ಅಂತಂದರೆ ಯಾಕಂದರೆ ಒಂದು ಅಸ್ಮಿತೆಗೆ ನಡೆಯುತ್ತೆ. ಅಂದರೆ ತಮಿಳುನಾಡು ತಮ್ಮ ನಾಡು ನುಡಿ ತನಕ್ಕಾಗಿ ಹೋರಾಡ್ತಾರೆ. ಅಂದರೆ ಅಲ್ಲಿ ನಡೀತಕ್ಕಂಥ ಎಲೆಕ್ಷನ್ ಪ್ರಾದೇಶಿಕ ಸಮಸ್ಯೆಗಳು, ಪ್ರಾದೇಶಿಕ ವಿಚಾರಗಳ ಬಗ್ಗೆ ನಡೆಯುತ್ತೆ. ಬಟ್ ನಮ್ಮಲ್ಲಿ ನಡೆಯೋದು ಅಂದರೆ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಅದೆಲ್ಲ ನಡೆಯಲ್ಲ? ಕರ್ನಾಟಕದಲ್ಲಿ ತಾವನತೇನೂ ಇಲ್ಲ ಅಂತೇನಲ್ಲ. ಬಟ್ ಅಂದರೆ ಹೋಲಿಕೆ ಮಾಡಿದರೆ ತಮಿಳುನಾಡು ಕಂಪೇರ್ ಮಾಡಿದ್ರೆ ಇಲ್ಲಿ ಜಾತಿ ರಾಜಕಾರಣದ್ದು ಜಾಸ್ತಿ ಇಲ್ಲಿ. ಅಂದರೆ ಆಮೇಲೆ ಜಾತಿ ರಾಜಕಾರಣ ಜಾಸ್ತಿ. ಆಮೇಲೆ ಒಂದೊಂದು ಪ್ರಾಂತ್ಯವಾರು ಬೇರೆ ಬೇರೆ ರಾಜಕಾರಣ ನಡೆಯುತ್ತೆ. ಇಲ್ಲಿ ನಮ್ಮಲ್ಲಿ ಹೈದರಾಬಾದ್ ಕರ್ನಾಟಕ ನಡೆಯೋ ರಾಜಕಾರಣ ಬೇರೆ, ಮೈಸೂರು ಭಾಗದಲ್ಲಿ ನಡೆಯೋ ರಾಜಕಾರಣನೇ ಬೇರೆ, ಬಾಂಬೆ ಕರ್ನಾಟಕದಲ್ಲಿ ನಡೆಯೋ ರಾಜಕಾರಣನೇ ಬೇರೆ, ಕರಾವಳಿ ರಾಜಕಾರಣನೇ ಬೇರೆ. ನಾವು ಅಸುಲಭವಾಗಿ ತಮಿಳುನಾಡು ರಾಜಕಾರಣಕ್ಕೂ ಕರ್ನಾಟಕ ರಾಜಕಾರಣಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಇಲ್ಲಿ ಹೆಚ್ಚಾಗಿ ನಡೆಯೋದು ಜಾತಿ ರಾಜಕಾರಣನೇ. ಇಲ್ಲಿ ಜಾತಿನೇ ಮೇನ್. ಅಂದರೆ ನಮ್ಮ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಚುನಾವಣೆಯಲ್ಲಿ ಜಾತಿನೇ ಪ್ರಮುಖ ಪಾತ್ರ ವಹಿಸುತ್ತೆ. ಜಾತಿ ಸುತ್ತಮುತ್ತನೇ ನಡೀತಿರುತ್ತೆ ಇಲ್ಲಿ ಜಾತಿ ಸುತ್ತಲೂ ಒಂದು ನಮ್ಮ ರಾಜಕಾರಣ ನಡೆಯೋದು ಇಲ್ಲಿ ಕರ್ನಾಟಕದಲ್ಲಿ. ಟಿಕೆಟ್ ಕೊಡೋದ್ರಿಂದ ಆಗಿರ್ಬೋದು, ಸ್ಟ್ರಾಟಜಿ ಒಂದು ಯಾವುದೇ ರಾಜಪಕ್ಷ ಟಿಕೆಟ್ ಕೊಡೋದಾಗಿರ್ಬೋದು, ಅಥವಾ ಒಂದು ಯಾವುದೋ ಒಂದು ತಂತ್ರಗಾರಿಕೆ ರೂಪಿಸೋದಾಗಿರ್ಬೋದು, ಪ್ರತಿಯೊಂದು ಕೂಡ ಒಂದು ಜಾತಿ ಸುತ್ತ ಇರುತ್ತೆ ಕರ್ನಾಟಕದಲ್ಲಿ. ಅಂದರೆ ನಮ್ಮ ರಾಜ್ಯದಲ್ಲಿ ಒಂದು ರಾಜಕಾರಣ. ಆಮೇಲೆ ಹಾಗಂತೇಳಿ ಇಲ್ಲಿ ಇದು ಪ್ರಾದೇಶಿಕ ಪಕ್ಷ ಆಗೋದೇ ಇಲ್ಲ, ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಒಬ್ಬ ಸದೃಢ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಇರೋ ಒಂದು ಒಳ್ಳೆ, ಅಂದರೆ ಎಲ್ಲರನ್ನ ಒಟ್ಟಿಗೆ ತೊಗೊಂಡು ಹೋಗ್ತೀನಿ, ಎಲ್ಲ ಭಾಗಗಳನ್ನ ಅಥವಾ ಎಲ್ಲ ಜನರನ್ನ ಒಟ್ಟಿಗೆ ತೊಗೊಂಡು ಹೋಗ್ತೀನಿ, ನಮ್ಮ ಸಮಸ್ಯೆಗಳಿಗೆ ನಾನು ಒತ್ತು ಕೊಟ್ಟು ಅದ್ರ ಮೇಲೆ ನಾನು ಚುನಾವಣೆ ಹೋಗ್ತೀನಿ, ಜನರ ಬಳಿ ಹೋಗ್ತೀನಿ ಅನ್ನೋ ಒಂದು ನಾಯಕ ಅಥವಾ ಒಂದು ಪಕ್ಷ ಇದ್ದರೆ ಅದು ಸಾಧ್ಯ ಇಲ್ಲ ಅಂತಲೇ ಏನಿಲ್ಲ, ಅದು ಸಾಧ್ಯ ಇದೆ. ಬಟ್ ಆ ಥರದ ನಾಯಕ ಯಾರಿದ್ದಾರೆ ಅನ್ನೋದು ನಮಗಿಲ್ಲಿ ಕರೆಕ್ಟ್. ಕರ್ನಾಟಕದಲ್ಲಿ ಇವಾಗ ನಾವಂದಂಗೆ ಜಸ್ಟ್ ಡಿಸ್ಕಸ್ ಮಾಡ್ದಂಗೆ ತಮಿಳ್ನಾಡಲ್ಲಿ ಯಾವ ಥರ ಸಿನಿಮಾ ನಟರು ಹೋಗ್ತಾ ಇದ್ದಾರೋ, ಧುಮುಕ್ತಿದ್ದಾರೋ ರಾಜಕೀಯಕ್ಕೆ, ಕರ್ನಾಟಕದಲ್ಲಿ ಯಾರಿಗೂ ಆ ಕೆಪಾಸಿಟಿ ಇಲ್ಲ ಅಂತೀರಾ? ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕಡಿಮೆ ಇಲ್ಲ, ಸೂಪರ್ ಸ್ಟಾರ್ಸ್ಗಳಿದ್ದಾರೆ. ಶಿವರಾಜ್ ಕುಮಾರ್ ಇರ್ಬೋದು, ಡಿ-ಬಾಸ್ ದರ್ಶನ್, ಈಗ ಸುದೀಪ್, ಇವ್ರಿಗೂ ಕೂಡ ತುಂಬಾ ಫ್ಯಾನ್ ಬೇಸ್ ಇದೆ. ಇವ್ರು ಏನಕ್ಕೆ ಬರ್ತಿಲ್ಲ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಲೈಕ್ ಏನಕ್ಕೆ ಬರಬಾರ್ದು ಇವರೆಲ್ಲ? ಅಲ್ಲ, ಇವ್ರಿಗೆ ಎಷ್ಟು ಮಟ್ಟಿಗೆ ಇದೆಯೋ ಇಲ್ಲೋ ಅನ್ನೋದು ಒಂದು ಪಕ್ಕಕ್ಕೆ ಇಡೋದಾದರೆ, ಆ ಶಕ್ತಿ ಇದ್ದಿದ್ದು ಡಾಕ್ಟರ್ ರಾಜ್ಕುಮಾರ್ಗೆ ಮಾತ್ರ. ನಿಜ. ಅಂದರೆ ರಾಜ್ಕುಮಾರ್ ಅವ್ರಿಗೆ ಮಾತ್ರ ಯಾಕಿತ್ತು ಅಂತಂದರೆ, ರಾಜ್ಕುಮಾರ್ ಅವ್ರನ್ನ ಜನ ನೋಡ್ತಿದ್ದ ರೀತಿಯೇ ಬೇರೆ. ಅಣ್ಣವರು ಅಂತ ಕರಿತಿದ್ರು. ಆಮೇಲೆ ಎಲ್ಲ ಜಾತಿ ಧರ್ಮ ಪ್ರತಿಯೊಬ್ಬರು ಕೂಡ ಅಣ್ಣವ್ರನ್ನ ಇಷ್ಟಪಡ್ತಾಯಿದ್ರು, ಅವ್ರನ್ನ ಫಾಲೋ ಮಾಡ್ತಿದ್ರು. ಬಟ್ ಅಣ್ಣವ್ರಿಗೆ ಅದು ಇಷ್ಟ ಇರಲಿಲ್ಲ. ಅಂದರೆ ನಾನು ರಾಜಕೀಯಕ್ಕೆ ಬರೋದು ಇಷ್ಟ ಇರಲ್ಲ, ನಾನು ರಾಜಕೀಯ ಬಂದಮೇಲೆ ನನ್ನ ಅಭಿಮಾನಿಗಳು ನಾನು ಚೆದಿರೋಗೋದಾಗಲಿ ಅಥವಾ ನನ್ನ ಅಭಿಮಾನಿಗಳು ಕಿತ್ತಾಡೋದು ಅನ್ನೋದು ಅವ್ರಿಗೆ ಇರಲ್ಲ. ಅಂದರೆ ಎಲ್ಲರೂ ನನ್ನ ಅಭಿಮಾನಿಗಳೇ, ಅವ್ರು ರಾಜಕೀಯ ಆ ಮನಸ್ಸಿದ್ದಿರಲ್ಲ. ಬಟ್ ಆ ಶಕ್ತಿ ಅವ್ರಿಗಿತ್ತು. ಬಟ್ ಈಗ ಯಾರಿಗಿದೆ ಅಂತಂದರೆ ಆ ಪ್ರಶ್ನೆಗೆ ಉತ್ತರ ಯಾರಿಗೆ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಾವು ಈಗ ತೊಗೊಳ್ತಾ ಹೋದರೆ ದರ್ಶನ್ ಈಗ ಒಂದು ಮಾಸ್ ಫ್ಯಾನ್ ಫಾಲೋಯಿಂಗ್,
ಕರ್ನಾಟಕದಲ್ಲಿ ಮಾಸ್ ಫ್ಯಾನ್ ಫಾಲೋಯಿಂಗ್ ಆಗಿದೆ ದರ್ಶನ್ಗಿದೆ. ಬಟ್ ದರ್ಶನ್ ವೈಯಕ್ತಿಕ ಜೀವನನೇ ಹಳ್ಳ ಹಿಡಿದೋಗಿದೆ, ಅವ್ರ ಸಮಸ್ಯೆಗಳು ನೂರಿದೆ. ಆ ವ್ಯಕ್ತಿಯಿಂದ ನಾವು ಅವರಿಂದ ಅಥವಾ ಇದರಿಂದ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಅವ್ರ ಕಷ್ಟಗಳಿಂದ ಹೊರಗಡೆ ಬಂದ್ರೆ ಸಾಕಾಗಿದೆ. ಬಟ್ ಅವ್ರು ಬಂದ್ರೆ ಆಗ್ಬಿಡುತ್ತಾ, ಮ್ಯಾಜಿಕ್ ಆಗ್ಬಿಡುತ್ತಾ? ಇಲ್ಲ. ಬಟ್ ಬಂದ ತಕ್ಷಣ ಬರೀ ಚರಿಷ್ಮೆ ಎಷ್ಟು ಮುಖ್ಯನೋ, ವಿಜಯ್ ಗೆಲ್ಲಕ್ಕೆ ಚರಿಷ್ಮೆ ಮಾತ್ರ ಅಷ್ಟೇ ಅಲ್ಲ, ಜೊತೆಗೆ ಸಂಘಟನೆ ಇತ್ತು, ಆಮೇಲೆ ನೀವೊಂದು ರಾಜಕೀಯ ತಂತ್ರಗಾರಿಕೆ ನೀವು ಇತ್ತು. ನಾನು ಸಾರಿ ಟು ಇಂಟರ್ಪ್ಟ್, ಬಟ್ ನೀವು ಹಿಂಗೆ ಮಾತಾಡಿದ್ರೆ ಡೆಫಿನೆಟ್ಲಿ ವಿಜಯ್ ಕೂಡ ಅಲ್ಲಿ ಅವ್ರ ಪರ್ಸನಲ್ ಲೈಫ್ ಹಳ್ಳ ಹಿಡಿದಂಥದ್ದೇ. ಸೊ ಅಲ್ಲಿ ಅವ್ರಿಗೆ ಎಂಡ್ ಟು ಎಂಡ್ ಬಂದಿರೋಂಥದ್ದು. ಅಲ್ಲ, ಅಲ್ಲಿ ಪರ್ಸನಲ್ ಲೈಫ್ ಈ ಥರ ದರ್ಶನ್ ಅಷ್ಟು ತೀರಾ ಅವ್ರ ಲೈಫು ಅಂದರೆ ಈ ಮಟ್ಟಿಗೆ ಹಳ್ಳ ಹಿಡಿದಿರಲಿಲ್ಲ. ಹೌದು, ಅಲ್ಲಿ ಅವರು ಫ್ಯಾಮಿಲಿ ಅಥವಾ ಅವ್ರದ್ದು ಇದ್ದು, ಬಟ್ ಅದು ಯಾವುದು ಈ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡ ದರ್ಶನ್ ಥರ ಆಗಿರಲಿಲ್ಲ. ಅಂದರೆ ಅದು ಈ ಥರದ್ದೇನು ದರ್ಶನ್ ಇದೆಯಲ್ಲ ಆ ಥರ ಇರಲಿಲ್ಲ, ಅಲ್ಲಿ ಬೇರೆನೇ ಇತ್ತು. ಬಟ್ ಡೆಫಿನೆಟ್ಲಿ ಒಂದಂತೂ ನಿಜ, ದರ್ಶನ್ಗೆ ಕೆಪಾಸಿಟಿ ಇತ್ತು, ಬಟ್ ದರ್ಶನ್ ಇತ್ತು, ಈಗಲೂ ಇದೆ. ಬಟ್ ಗೊತ್ತಿಲ್ಲ ಮುಂದೇನಾಗುತ್ತೆ. ಬಟ್ ಯಾವ ವಿಚಾರ ಒಂದೇ ವಿಚಾರ ನೋಡೋದು ಹೇಳಿದ್ರೆ ದರ್ಶನ್ಗಿದೆ ಮಾಸ್ ಫ್ಯಾನ್ ಫಾಲೋಯಿಂಗ್ ಇದೆ, ಜನ ಬೆಂಬಲ ಅಂತ ಹೇಳ್ಬೋದು. ಅದಕ್ಕೆ ನಾವು ಉಪಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ನೋಡಿದ್ರೆ ಅದನ್ನು ಹೇಳ್ಬೋದು. ಹೋದ್ ಕಡೆಯಲ್ಲಿ ದರ್ಶನ್ ಜನ ಸೇರ್ತಿದ್ರು, ಕನ್ವರ್ಟ್ ಆಗುತ್ತಾ ಗೊತ್ತಿಲ್ಲ. ಬಟ್ ಕನ್ವರ್ಟ್ ಆಗೋದ್ರೆ ದರ್ಶನ್ ಏನು ಮಾಡ್ಬೋದಾಗಿತ್ತು ಅಂದರೆ ನೀನು ಹೆಂಗೆ ತಂತ್ರ ರೂಪಿಸೋದು, ನೀನು ಹೆಂಗೆ ರಾಜಕೀಯ ಮೈಂಡ್ ಸೆಟ್, ಜನರನ್ನು ಹೆಂಗೆ ಹೋಗ್ಬೋದು, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಮೇಲ್ನೋಟ ನೋಡಿದ್ರೆ ದರ್ಶನ್ಗೆ ಆ ಕೆಪಾಸಿಟಿ ಇದೆ, ಅಂದರೆ ಜನರನ್ನು ಸೇರಿಸ್ಬೋದು, ಜನರ ಹತ್ರ ಹೋಗ್ಬೋದು ಅನ್ನೋದು. ಸೊ ಬರೀ ದರ್ಶನ್ಗಿದೆ ಅಥವಾ ಈಗ ಫಾರ್ ಎಕ್ಸಾಂಪಲ್ ಸುದೀಪ್ ಇದ್ದಾರೆ, ನಮ್ಮ ಶಿವಣ್ಣ ಇದ್ದಾರೆ, ತುಂಬ ಜನ ಇದ್ದಾರೆ, ಯಶ್ ಇದ್ದಾರೆ. ಸೊ ಇವ್ರ ಬಗ್ಗೆ ನಿಮ್ಗೆ ಅನ್ಸಲ್ವಾ, ಇವ್ರಿಗೂ ಇದೇ ಕೆಪಾಸಿಟಿ, ಇವ್ರು ಮಾಡ್ತಾರೆ ಅಂತ ಅನ್ಸಲ್ವಾ ನಿಮಗೆ? ಬರೀ ಜನ ಬೆಂಬಲ ಇರ್ಬೋದು, ಅವ್ರಿಗೂ ಜನ ಸೇರ್ತಾರೆ ಅಂದ ತಕ್ಷಣ ಇದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಈಗ ನಾವು ಎಕ್ಸಾಂಪಲ್ ನೋಡೋದಾದ್ರೆ ಉಪೇಂದ್ರ ಏನೋ ಪ್ರಜಾಕೀಯ ಪಕ್ಷ ಹುಟ್ಟಾಕಿದ್ರು. ಅಂದರೆ ಇವ್ರು ಹಂಗೆ ನೋಡೋದಾದ್ರೆ ವಿಜಯ್ ಆಮೇಲೆ ಇವ್ರು ಎಲ್ಲರಿಗಿಂತ ಮುಂಚೆ, ವಿಜಯ್ಗಿಂತ ಮುಂಚೆನೇ ಉಪೇಂದ್ರ ಪ್ರಜಾಕೀಯ ಅನ್ನೋ ಪಕ್ಷ ಹುಟ್ಟಾಕಿದ್ರು. ಬಟ್ ಪ್ರಜಾಕೀಯ ಪಕ್ಷ ಹುಟ್ಟಾಕಿದ್ರು ಹೊರತು, ಬಟ್ ಅವರಿಂದ ಏನೋ ಅವ್ರ ನಿರೀಕ್ಷೆ ತಲುಪಕ್ಕಾಗಲಿಲ್ಲ. ಅಂದರೆ ನೀನು ಪಕ್ಷ ಸ್ಥಾಪನೆ ಮಾಡಿ ಕೂತ್ಕೊಂಡು ಏನೋ ಒಂದು ಕಡೆ ಏನೋ ಜನ ಸೇರಿಸಿ ನೀನು ಐಡಿಯಾಲಿ ಚೆನ್ನಾಗಿರ್ಬೋದು, ಬಟ್ ಒಬ್ಬ ನಾಯಕ ಹುಟ್ಟಬೇಕು ಅಂದರೆ ನೀನು ಜನರ ಮಧ್ಯೆ ಹುಟ್ಟಬೇಕು, ಜನರ ಬಳಿ ಹೋಗ್ಬೇಕು, ಜನರ ಸಮಸ್ಯೆ ತಿಳ್ಕೊಬೇಕು, ಆಮೇಲೆ ಹೋರಾಡಬೇಕು, ಅವ್ರ ಜೊತೆ ನಿಲ್ಲಬೇಕು. ಅದೆಲ್ಲ ಬಿಟ್ಟು ಒಂದು ಕಡೆ ಕೂತ್ಕೊಂಡು ಅದು ಪೇಪರ್ ವರ್ಕ್ ಚೆನ್ನಾಗಿರುತ್ತೆ, ಟೆಕ್ನಿಕಲ್ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಒಬ್ಬ ನಾಯಕ ಅಂದರೆ ಜನರ ಬಳಿನೇ ಹೋಗ್ಬೇಕು. ಈ ವಿಜಯ್ ಸುಮ್ಮನೆ ಕೂತ್ಕೊಂಡು ಮಾಡಲಿಲ್ಲ. ಪ್ರತಿದಿನ ರ್ಯಾಲಿ ಮಾಡ್ದ, ಪ್ರತಿದಿನ ಹೋದ, ಪ್ರತಿದಿನ ಜನರ ಸಮಸ್ಯೆಗಳು ಹತ್ಕೊಂಡ. ಅಂದರೆ ಆ ಥರದ್ದು ನಮ್ಮಲ್ಲಿ ಈಗ ಪ್ರಜಾಕೀಯ ಯಾಕೆ ಸಕ್ಸಸ್ ಆಗ್ತಿಲ್ಲ ಅಂದರೆ ಅದೇ ಮೇನ್ ಕಾರಣ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮ್ಗೆ ಅನ್ಸುತ್ತಾ ಪ್ರಾದೇಶಿಕ ಪಕ್ಷ ಬೇಕು ಕರ್ನಾಟಕದಲ್ಲಿ ಅಂತ? ಒಂದು ವೇಳೆ ಬೇಕು ಅಂತಿದ್ರೆ ಯಾರಿಗಿದೆ ಆ ಕೆಪಾಸಿಟಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅಣ್ತಮ್ಮ ಟಾಕ್ಸ್ನ ಫಸ್ಟ್ ವಿಡಿಯೋ ಇದಾಗಿತ್ತು. ಸೊ ಹಲವಾರು ವಿಡಿಯೋಗಳಿಂದ ನಿಮ್ಮ ಮುಂದೆ ಬರ್ತೀವಿ. ಸೊ ನಿಮ್ಮ ಪ್ರೋತ್ಸಾಹ, ಸಹಕಾರ, ಆಶೀರ್ವಾದ ನಮ್ಮಲ್ಲಿರಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತೋದು ಮರಿಬೇಡಿ. ಧನ್ಯವಾದ.